श्रीगुरुभ्यो नमः। हरि ओम। यतो जन्माद्यस्य श्रुतिसंयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतमकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जगदं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरम् वाणिते करवण्यं वचरणो हरि सर्वदा मद्वाक्यसरणिर्भूयात् श्रीमदाचार्यभावगा समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ವರಾಹ ಪುರಾಣದಲ್ಲಿ ಅನೇಕ ದ್ವಾದಶಿಗೆ ಸಂಬಂಧಪಟ್ಟಿರುವಂತಹ ವ್ರತಗಳನ್ನ ತಿಳಿಸ್ತಾ ಇದ್ದಾರೆ. ಸತ್ಯಾತಪ ಅನ್ನುವಂತಹ ಒಳ್ಳೆಯ ಜ್ಞಾನಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ದುರ್ವಾಸರಿಗೆ ಪ್ರಶ್ನೆ ಕೇಳ್ತಾ ಇರುವಂಥದ್ದು, ನಾನು ದ್ವಾದಶಿ ಬಗ್ಗೆ ಅನೇಕ ವ್ರತಗಳಿದ್ದಾವೆ ಅಂತ ಕೇಳಿದ್ದೇನೆ, ಅದರ ಬಗ್ಗೆ ಸ್ವಲ್ಪ ನೀವು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ದುರ್ವಾಸರು ಉತ್ತರವನ್ನು ಕೊಡ್ತಾರೆ. ಮಾರ್ಗಶಿರ ಮಾಸದ ದಶಮಿ ದಿವಸ ಜಿತೇಂದ್ರಿಯನಾಗಿದ್ದು ಶುದ್ಧವಾದ ವಸ್ತ್ರವನ್ನು ಧರಿಸಿ ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಮುಂದೆ ಸಂಕಲ್ಪವನ್ನ ಮಾಡಬೇಕು. ನಾನು ಈ ದ್ವಾದಶಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೇನೆ. ಅದಕ್ಕೂ ವ್ಯವಸ್ಥಿತವಾಗಿ ಹೇಳ್ತಾರೆ. ಬೆಳಗ್ಗೆ ಬೇಗ ಎದ್ದು ಶುದ್ಧವಾಗಿ ಶೌಚ ಕರ್ಮವನ್ನ ಮುಗಿಸಿ ದಂತಧಾವನವನ್ನ ಮಾಡಿ ಸ್ನಾನವನ್ನ ಮಾಡಿ ಆಮೇಲೆ ಶಂಖಚಕ್ರ ಗದಾಪಾಣಿಂ ಪೀತಾಂಬರಧರಂ ವಿಭುಂ ಅಂತ ಹೇಳ್ತಾರೆ. ಶಂಖಚಕ್ರವನ್ನ ಧಾರಣೆ ಮಾಡಿರುವಂತಹ ಪೀತಾಂಬರಧಾರಿಯಾದ ಆ ಭಗವಂತನನ್ನ ಧ್ಯಾನವನ್ನ ಮಾಡಿ ಕೈಯಲ್ಲಿ ನೀರು ಹಾಕ್ಕೊಂಡು ಮನಸ್ಸಿನಲ್ಲಿ ಭಗವಂತನನ್ನ ಧ್ಯಾನ ಮಾಡ್ತಾ ಆ ಭಗವಂತನಿಗೆ ಅರ್ಘ್ಯವನ್ನ ಸಮರ್ಪಣೆ ಮಾಡಬೇಕು. ದದ್ಯಾದರ್ಘ್ಯಂ ಚ ದೇವಾಯ ಕರತೋ ಏನ ಮಾನವಃ. ದೇವರಿಗೆ ಅರ್ಘ್ಯವನ್ನ ಸಮರ್ಪಣೆ ಮಾಡಬೇಕು. ಅರ್ಘ್ಯವನ್ನ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಈ ಶ್ಲೋಕವನ್ನ ಹೇಳಬೇಕು. ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾ ಚೈವ ಪತೀಹನಿ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ಭಗವಂತ, ನಿನ್ನ ಅನುಗ್ರಹದಿಂದ ಇವತ್ತು ದಶಮಿ, ನಾಳೆ ಏಕಾದಶಿ ಆಚರಣೆಯನ್ನ ಮಾಡ್ತಾ ಇದ್ದೇನೆ. ನನಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡು. ಮರುದಿವಸ ನಾನು ಭೋಜನವನ್ನ ಮಾಡ್ತೇನೆ, ಯಾವತ್ತು ದ್ವಾದಶಿ ಪಾರಣೆಯನ್ನ ಮಾಡ್ತೀನಿ ಅಂತ ಹೇಳಿ ಆ ಭಗವಂತನ ಮುಂದೆ ಸಂಕಲ್ಪವನ್ನ ಮಾಡಬೇಕು. ಜೊತೆಗೆ ನಾರಾಯಣ ಮಂತ್ರವನ್ನ ವಿಶೇಷವಾಗಿ ಜಪ ಮಾಡಬೇಕು ಅಂತಾರೆ. ಜಪನ್ನಾರಾಯಣೇತಿ ಸ್ವಪೇತತ್ರ ವಿಧಾನತಃ. ವಿಶೇಷವಾಗಿ ಆ ನಾರಾಯಣನ ಸ್ಮರಣೆಯನ್ನ ಮಾಡಬೇಕು. ಮಾರನೇ ದಿವಸ ನದಿಗೆ ಹೋಗಿ ಸಂಕಲ್ಪಪೂರ್ವಕವಾಗಿ ನದಿ ಬಾವಿ ಯಾವ ಅನುಕೂಲತೆ ಇದೆನೋ ಅಲ್ಲಿ ಹೋಗಿ ಸ್ನಾನವನ್ನ ಮಾಡಿ ಶುದ್ಧವಾಗಿ ಆ ಭಗವಂತನ ಧ್ಯಾನವನ್ನ ಮಾಡಬೇಕು ಅಂತಾರೆ. ಮೃತ್ತಿಕಾ ಶೌಚವನ್ನ ಮಾಡಬೇಕು. ವರುಣ ಮಂತ್ರಗಳಿಂದ ಆ ನದಿಯಲ್ಲಿ ಸ್ನಾನ ಮಾಡಬೇಕು. ನಿತ್ಯ ಕರ್ಮಗಳನ್ನ ಆಚರಣೆಯನ್ನ ಮಾಡಬೇಕು. ಅದಾದ ಮೇಲೆ ಭಗವಂತನ ರೂಪಗಳನ್ನ ಚಿಂತನೆ ಮಾಡಬೇಕು. ಅದಕ್ಕೂ ಒಂದು ವಿವರಣೆಯನ್ನ ಕೊಟ್ಟರು. ಕೇಶವನಿಗೆ ನಮಸ್ಕಾರ. ಯಾಕೆ ಕೇಶವನಿಗೆ ನಮಸ್ಕಾರ ಅಂತ ಕೇಳಿದ್ರೆ, ಭಗವಂತನ ಆ ಪಾದದಲ್ಲಿ ಇರ್ತಾನಂತೆ ಭಗವಂತ ವಿಶೇಷವಾಗಿ. ಕೇಶವಾಯ ನಮಃ ಪಾದೋ ಕಟಿಂ ದಾಮೋದರಾಯ ಚ. ಲಕ್ಷ್ಮೀ ಸಹಿತನಾಗಿರುವಂತಹ ಆ ಭಗವಂತನ 12 ರೂಪಗಳನ್ನ ಚಿಂತನೆ ಮಾಡಬೇಕು ಅಂತಾರೆ. ಒಂದೊಂದು ಅಂಗದಲ್ಲಿ ಭಗವಂತನ ಒಂದೊಂದು ರೂಪ ಇದೆ. ಕೇಶವ ಅವನು ಪಾದದಲ್ಲಿದ್ದಾನೆ, ದಾಮೋದರ ನಡುವಿನಲ್ಲಿದ್ದಾನೆ, ನರಸಿಂಹ ತೊಡೆಗಳಲ್ಲಿದ್ದಾನೆ, ಶ್ರೀವತ್ಸಧಾರಿಣೇ ನಮಃ ಎದೆ ಭಾಗದಲ್ಲಿದ್ದಾನೆ, ಶ್ರೀಪತೇ ನಮಃ
ಜಠರದಲ್ಲಿದ್ದಾನೆ. ತ್ರೈಲೋಕ್ಯ ವಿಜಯಾಯ ನಮಃ ಎರಡು ತೋಳಿನಲ್ಲಿದ್ದಾನೆ. ಸರ್ವಾತ್ಮನೇ ನಮಃ ತಲೆಯಲ್ಲಿದ್ದಾನೆ. ಚಕ್ರಧಾರಿಣೇ ನಮಃ ಶಂಖಧಾರಿಣೇ ನಮಃ ಶಂಖ ಮತ್ತು ಚಕ್ರ ಎರಡನ್ನು ಧಾರಣೆ ಮಾಡಿದ್ದಾನೆ. ಗಂಭೀರಾಯ ನಮಃ ಗದೆಯನ್ನು ಧರಿಸಿದ್ದಾನೆ. ಶಾಂತಮೂರ್ತಯೇ ನಮಃ ಪದ್ಮವನ್ನು ಧರಿಸಿದ್ದಾನೆ. ಶ್ಲೋಕದಲ್ಲೆಲ್ಲ ಹೇಳ್ತಾರೆ ವಿಸ್ತಾರವಾಗಿ. ಈ ರೀತಿಯಾಗಿ ಆ ಭಗವಂತನನ್ನ ಅರ್ಚನೆ ಮಾಡಿದ ಮೇಲೆ ವಿಶೇಷವಾಗಿ ಜಲಕುಂಭವನ್ನ ಅಂದ್ರೆ ನೀರು ಪಾತ್ರೆ, ನೀರನ್ನು ತುಂಬಿರುವಂತಹ ಕಲಶದಲ್ಲಿ ಭಗವಂತನ ರೂಪವನ್ನ ಧ್ಯಾನ ಮಾಡಬೇಕು. 4 ಕಲಶಗಳನ್ನ ಇಡಬೇಕು. 4 ಸಮುದ್ರಗಳಿದ್ದಾವೆ ಅಂತ ಚಿಂತನೆ ಮಾಡಬೇಕು. ಅದನ್ನೆಲ್ಲ ಹೇಳ್ತಾರೆ ಇಲ್ಲಿ ಬಹಳ ಸುಂದರವಾಗಿ. ತೇಷಾಂ ಮಧ್ಯೆ ಶುಭಂ ಪೀಠಂ, ಒಳ್ಳೆಯ ಪೀಠವನ್ನು ತಯಾರು ಮಾಡಿ ಆ 4 ಕಲಶಗಳನ್ನಿಟ್ಟು ವಸ್ತ್ರದಿಂದ ಹೊಚ್ಚಿ ವಿಶೇಷವಾಗಿ ಆ ಭಗವಂತನ ಧ್ಯಾನವನ್ನ ಮಾಡಬೇಕು. ಚಿನ್ನದ್ದಾದ್ರೆ ಚಿನ್ನದ್ದು, ಬೆಳ್ಳಿದು, ತಾಮ್ರದ್ದು, ಕನಿಷ್ಠ ಪಕ್ಷ ಮರದ್ದಾದ್ರೂ ಆ ಪಾತ್ರೆಗಳನ್ನಿಟ್ಟು ಜನಾರ್ದನ ರೂಪಿಯನ್ನ ಚಿಂತನೆ ಮಾಡಬೇಕು. ವಿಶೇಷವಾಗಿ ಮತ್ಸ್ಯಾಕಾರವನ್ನ ಅಂದ್ರೆ ಮೀನಿನಾಕಾರವನ್ನ ಬರೆದು ಅದರ ಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತಾರೆ. ಯಾಕೆ ಈ ದ್ವಾದಶಿಗೆ ಹೆಸರು ಮತ್ಸ್ಯದ್ವಾದಶಿ ಅಂತ ಕರೀತಾರೆ. ಆ ಮತ್ಸ್ಯದ್ವಾದಶಿಯ ನಿಮಿತ್ತವಾಗಿ ಆ ಮತ್ಸ್ಯದ ರೂಪವನ್ನು ಚಿಂತನೆ ಮಾಡಿ ಅದನ್ನಿಲ್ಲಿ ಹೇಳ್ತಾರೆ. ಮತ್ಸ್ಯರೂಪೇಣ ತದ್ವನ್ನ ಭವಾನಾನುದ್ಧರ ಕೇಶವ. ಮತ್ಸ್ಯರೂಪವನ್ನ ಸ್ವೀಕಾರ ಮಾಡಿ ವೇದವನ್ನ ಉದ್ಧಾರ ಮಾಡದಂಥವನು ಭಗವಂತ. ಹಾಗಾಗಿ ಅವನನ್ನ ಅವತ್ತು ಪೂಜಾ ಮಾಡಬೇಕು. ರಾತ್ರಿ ಹೊತ್ತು ಅಂದ್ರೆ ಏಕಾದಶಿ ದಿವಸ ಜಾಗರಂ ತತ್ರ ಕಾರಯೇ, ಜಾಗರಣೆಯನ್ನ ಮಾಡಬೇಕು, ಮಲಗಬಾರದು ಅಂತಾರೆ. ಯಥಾ ವಿಭವಸಾರೇಣ ಪ್ರಭಾತೆ ವಿಮಲೇ ತದ. ರಾತ್ರಿಯೆಲ್ಲ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಭಾಗವತ, ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಈ ಎಲ್ಲ ಗ್ರಂಥಗಳನ್ನ ಪಾರಾಯಣ ಮಾಡಬೇಕು, ಶ್ರವಣ ಮಾಡಬೇಕು. ಅದಾದ ಮೇಲೆ ಮರುದಿವಸ ಬೆಳಗ್ಗೆ, ರಾತ್ರಿ ಕಳೆದು ಬೆಳಗ್ಗೆ ಆದ ಕೂಡಲೇ ವಿಶೇಷವಾಗಿ ಆ 4 ಕಲಶಗಳನ್ನ ದಾನವನ್ನಾಗಿ ಕೊಡಬೇಕು ಅಂತಾರೆ. ಪೂರ್ವ ದಿಕ್ಕಿನ ಕಲಶವನ್ನ ಋಗ್ವೇದವನ್ನ ಅದರಲ್ಲೂ ನೋಡಿ ಯಾರ್ಯಾರಿಗೆ ಯಾವ ಕಲಶವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇವೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರ, ಎಲ್ಲ ಕಡೆ ಹೇಳೋದಿಲ್ಲ. ವರಾಹ ಪುರಾಣ ನಮಗೆ ಹೇಳ್ತಾ ಇದೆ. ಋಗ್ವೇದವನ್ನ ಪೂರ್ವಂತು ಬೃಹದೃಚೇ ದದ್ಯಾತ್ ಛಂದೋಗೆ ದಕ್ಷಿಣಾಂ ತಥಾ. 4 ಜನ ಬ್ರಾಹ್ಮಣರು, ಅದಕ್ಕೆ 4 ಜನಕ್ಕೆ 4 ಪದಾರ್ಥವನ್ನು ಕೊಡಬೇಕು, ತಂಬಿಯನ್ನ. ಅದರಲ್ಲಿ ಋಗ್ವೇದವನ್ನ ಚೆನ್ನಾಗಿ ತಿಳಿದವನಿಗೆ ಪೂರ್ವದ ಕಲಶ, ದಕ್ಷಿಣದ ದಿಕ್ಕು ಸಾಮವೇದ ಚೆನ್ನಾಗಿ ಕಲ್ತಂಥವನು, ಪಶ್ಚಿಮದ ದಿಕ್ಕು ಯಜುರ್ವೇದವನ್ನ ಚೆನ್ನಾಗಿ ಅಧ್ಯಯನ ಮಾಡದಂಥವನು, ಇನ್ನು ಉತ್ತರದ ಕಲಶವನ್ನ ಯಾರಿಗೆ ಬೇಕಾದ್ರೂ ಕೊಡಬಹುದು, ಒಳ್ಳೆಯ ಸಾಧಕ ಜ್ಞಾನಿ ಅಂಥವನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿನಲ್ಲಿ ಋಗ್ವೇದ ಸಂತುಷ್ಟವಾಗ್ಲಿ, ದಕ್ಷಿಣದ ದಿಕ್ಕಿನ ಸಾಮವೇದ, ಪಶ್ಚಿಮದ ಯಜುರ್ವೇದ, ಉತ್ತರದಲ್ಲಿರುವಂತಹ ಅಥರ್ವಣ ವೇದ ಇವೆಲ್ಲವೂ ತೃಪ್ತವಾಗಲಿ. ಋಗ್ವೇದ ಪ್ರಿಯತಾಂ ಪೂರ್ವೇ ಸಾಮವೇದಸ್ತು ದಕ್ಷಿಣೆ. ಶ್ಲೋಕದಲ್ಲೇ ಹೇಳಿಬಿಡ್ತಾರೆ. ಯಜುರ್ವೇದ ಪಶ್ಚಿಮತೋ ಯಥರ್ವಣಶ್ಚ ಉತ್ತರ ಭಾಗದಲ್ಲಿರುವಂತಹ ಅಥರ್ವಣ ವೇದ ತೃಪ್ತರಾಗ್ಲಿ ಅಂತ ಹೇಳಿ ಆ ವ್ರತವನ್ನ ಆಚರಣೆಯನ್ನು ಮಾಡಬೇಕಪ್ಪ. ಆಮೇಲೆ ವಿಶೇಷವಾಗಿ ಭಗವಂತನ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಮಾಡಿ ಅದನ್ನೆಲ್ಲ ಹೇಳ್ತಾರೆ ಇಲ್ಲಿ ಬಹಳ ಸುಂದರವಾಗಿ. ಗಂಧಧೂಪಾದಿ ವಸ್ತ್ರೈಶ್ಚ ಸಂಪೂಜ್ಯ ವಿವಿಧ ಕ್ರಮಾತ್. ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೋ ಆ ರೀತಿಯಾಗಿ ಭಗವಂತನ ಅರ್ಚನೆಯನ್ನ ಮಾಡಬೇಕಪ್ಪ. ನಿಯಮದಿಂದ ಭಗವಂತನ ಅರ್ಚನೆಯನ್ನ ಮಾಡಿ ಆ ಮತ್ಸ್ಯ ಮೂರ್ತಿಯನ್ನ ಸುವರ್ಣದಿಂದ ಮಾಡಬೇಕು ಅಂತಾರೆ. ಮಾಡಿ ಸಣ್ಣದೇ ಆಗಿರ್ಲಿ ಏನ್ ತೊಂದರೆ ಇಲ್ಲ, ಆ ಮತ್ಸ್ಯ ಮೂರ್ತಿಯನ್ನ ದಾನವನ್ನಾಗಿ ಕೊಡಬೇಕು. ಕೋಟಿ ಗುಣದ ಫಲ ಅವನಿಗೆ ಬರ್ತಾ ಇದೆ. ಗುರುವಿನ ಆಜ್ಞೆಯನ್ನ ಪಡೆದು ಯಾರು ಈ ವ್ರತವನ್ನ ಆಚರಣೆ ಮಾಡ್ತಾರೋ, ವ್ರತ ಇರೋದು ಬಹಳ ಚಿಕ್ಕದು, ಆದರೆ ಅದರ ಫಲ ಬಹಳ ವಿಸ್ತಾರವಾಗಿ ಹೇಳ್ತದೆ. ವರಾಹ ಪುರಾಣ ನೋಡಿ 10 ಶ್ಲೋಕಗಳಲ್ಲಿ ವರ್ಣನೆ ಮಾಡುತ್ತಾರೆ ಅದರ ವರ್ಣನೆಯನ್ನ. ದಶಮಿ, ಏಕಾದಶಿ, ದ್ವಾದಶಿ ದಿನತ್ರಯ ಅಂತ ಪ್ರಖ್ಯಾತವಾಗಿರುವಂಥದ್ದು ಮಾರ್ಗಶೀರ್ಷ ಮಾಸದಲ್ಲಿ ಮಾಡುವಂಥದ್ದಿದು. ಅದನ್ನ ಇಲ್ಲಿ ಹೇಳ್ತಾರೆ. ದ್ವಾದಶಿ ದಿವನ ವಿಷ್ಣುವನ್ನ ಪೂಜಾ ಮಾಡಿ ಈ ದಾನಗಳನ್ನ ಕೊಟ್ಟು ಬ್ರಾಹ್ಮಣ ಭೋಜನವನ್ನ ಮಾಡಿಸಬೇಕು.
ಸ್ವತಿಲಂ ತಾಮ್ರಪಾತ್ರಂಚ ಸ್ಥಾಪಿತಂ ಕಲಶೋಪರಿ ತತ್ಸರ್ವಂ ಜಲಪಾತ್ರಸ್ಥಂ ಬ್ರಾಹ್ಮಣಾಯ ಕುಟುಂಬಿನೇ. ದಾನ ಕೊಡೋದು ಹೇಗೆ? ಒಳ್ಳೆಯ ಸಾಧಕನಾಗಿರಬೇಕು, ಕುಟುಂಬದಿಂದ ಕೂಡಿರುವಂಥವ್ರು, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇರುವಂತಹ ಮನೆಗೆ ಆ ವಸ್ತ್ರವನ್ನ ಪಾತ್ರೆಯನ್ನು ದಾನ ಕೊಡಬೇಕಪ್ಪ. ಪರಮಾನ್ನವನ್ನ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು, ಅದನ್ನು ಹೇಳ್ತಾರೆ. ಅದಾದ ಮೇಲೆ ವಿಪ್ರಾಂಶ್ಚ ಭೋಜಯೇತ್, ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಬೇಕಪ್ಪ. ಅದಾದ ಮೇಲೆ ಮೌನದಿಂದ ತಾನೂ ಊಟ ಮಾಡಬೇಕು ಅಂತಾರೆ. ದ್ವಾದಶಿ ಈ ರೀತಿಯಾಗಿ ಭೂದೇವಿ ಈ ವ್ರತವನ್ನ ಮಾಡಿದ ಪ್ರಭಾವದಿಂದ ಹೆಚ್ಚಿನ ಫಲವನ್ನ ಪಡಿತಾ ಇದ್ದಾರೆ. ವರಾಹದೇವರು ಭೂದೇವಿಗೆಲ್ಲ ವಿಸ್ತಾರವಾಗಿ ಹೇಳಿರುವಂಥದ್ದು, ಅದನ್ನೇ ಬ್ರಹ್ಮದೇವರು ನಮಗೆಲ್ಲ ತಿಳಿಸಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ ನೋಡಪ್ಪ. ಒಂದು ಚತುರ್ಯುಗಕ್ಕೆ 43,20,000 ವರ್ಷಗಳಾಗುವಂಥದ್ದು. 71 ಚತುರ್ಯುಗ ಒಂದು ಮನ್ವಂತರ ಅಂತ ಅನಿಸ್ಕೊಳ್ತದೆ. 14 ಮನ್ವಂತರ ಒಂದು ಹಗಲು, ಬ್ರಹ್ಮದೇವರ ಒಂದು ಹಗಲು. ನಾವು ಪಂಚಾಂಗ ಶ್ರವಣ ಮಾಡಬೇಕಾದ್ರೆ ಕೇಳಿರ್ತೀವಿ. ಮತ್ತು ಅಷ್ಟು ಕಾಲ ಬ್ರಹ್ಮದೇವರ ಒಂದು ರಾತ್ರಿ. ಹೀಗೆ ಹಗಲು ರಾತ್ರಿ ಸೇರಿದಂತಹ 33 ದಿನಗಳು, 30 ದಿನಗಳು ಅವರಿಗೆ ಒಂದು ತಿಂಗಳು. ಅಂತಹ 12 ತಿಂಗಳಾದರೆ ಒಂದು ವರ್ಷ. ಅಂತಹ 100 ವರ್ಷ ಆದರೆ ಬ್ರಹ್ಮದೇವರ ಒಂದು ಆಯುರ್ಮಾನ ಅಂತ ಕರೀತಾ ಇದ್ದಾರೆ. ಕೊನೆಗೊಂದು ಮಾತು ಹೇಳ್ತಾರೆ ನೋಡಪ್ಪ. ಯಹ ಸಕ್ರ ದ್ವಾದಶಿ ಮೇತ ಮನೇನ ವಿಧಿನಾಕ್ಷಿಪೇ. ಈ ಮತ್ಸ್ಯ ದ್ವಾದಶಿ ವ್ರತ ಅಂತ ಏನಿದೆ ಅಲ್ಲ, ಇದನ್ನು ಯಾರು ಆಚರಣೆಯನ್ನ ಮಾಡ್ತಾರೋ ಅವರು ಬ್ರಹ್ಮಲೋಕ ಮವಾಪ್ನೋತಿ ತಾವತ್ಕಾಲಂಚ ತಿಷ್ಠತಿ. ಬ್ರಹ್ಮಲೋಕವನ್ನು ಕುರಿತು ಹೋಗ್ತಾರಪ್ಪ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಈ ವ್ರತ. ಇಹಲೋಕೆ ದರಿದ್ರೋಯೋ ಭ್ರಷ್ಟರಾಜ್ಯೋ ಅಥವಾ ನೃಪಃ. ಈ ಲೋಕದಲ್ಲಿ ದರಿದ್ರನಾಗಿರ್ಬೋದು, ರಾಜ್ಯ ಕಳ್ಕೊಂಡಿರ್ಬೋದು, ಯಾರು ವಿಧಿಪೂರ್ವಕವಾಗಿ ವ್ರತವನ್ನ ಆಚರಣೆ ಮಾಡ್ತಾರೋ ಅವರಿಗೆ ಎಲ್ಲವೂ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ವಂದ್ಯಾ ನಾರಿ ಭವೇದ್ಯಾತು ಅನೇನ ವಿಧಿನಾ ಶುಭ ಉಪೋಷ್ಯತಿ ಭವೇಸ್ತಸ್ಯ ಪುತ್ರ ಪರಮಧಾರ್ಮಿಕ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ. ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಸೌಭಾಗ್ಯವತಿ ಒಳ್ಳೆಯ ಸತ್ಪುತ್ರನನ್ನ ಪಡಿತಾಳೆ. ಅಷ್ಟೇ ಅಲ್ಲ, ಪರಮಧಾರ್ಮಿಕ, ಧಾರ್ಮಿಕನಾಗಿರುವಂತಹ ಮಗ ಹುಡುತಾನಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಆಮೇಲೆ ಯಾವುದನ್ನ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೋ, ಎಷ್ಟೋ ಪಾಪಗಳನ್ನ ಮಾಡಿರ್ತಾರೆ. ಅಗಮ್ಯ ಗಮನಂ ಗೇನ ಕೃತಂ ಜಾನಾತಿ ಮಾನವ. ತಿಳಿದು ಮಾಡ್ತಾರೆ, ತಿಳಿಯದೆ ಮಾಡ್ತಾರೆ. ಆ ಎಲ್ಲಾ ಪಾಪಗಳು ಈ ಮತ್ಸ್ಯದ್ವಾದಶಿ ವ್ರತದಿಂದ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಒಂದಾವರ್ತಿ ಮತ್ಸ್ಯ ಏಕಾದಶಿಯನ್ನ ಆಚರಣೆ ಮಾಡಿ ದ್ವಾದಶಿ ಭೋಜನ ಮಾಡಿಸೋದ್ರಿಂದ ಒಳ್ಳೆಯ ವೇದದ ಜ್ಞಾನ ಅವನಿಗೆ ಬರ್ತಾ ಇದೆ ಅಂತ. 4 ಕಲಶಗಳು ಹೇಳಿದ್ನಲ್ಲ, 4 ವೇದಗಳನ್ನ ದಾನ ಕೊಡುವಂಥದ್ದು. ಆ ವೇದಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಭಗವಂತ ಕೊಡ್ತಾ ಇದ್ದಾನಂತ. ಅಷ್ಟೇ ಅಲ್ಲ ನೋಡಪ್ಪ, ರಸಾತಳದಲ್ಲಿ ಮುಳುಗಿದ್ದಂತಹ ಭೂದೇವಿ ಸಹಿತ ಈ ಉಪವಾಸವನ್ನ ಆಚರಣೆ ಮಾಡಿದ್ದಾಳೆ. ಅಂದ ಮೇಲೆ ಬಾಳೇನು ಹೇಳೋ ಅವಶ್ಯಕತೆ ಇಲ್ಲ. ನಾಸ್ತಿಕನಿಗೆ, ದೇವ ಬ್ರಾಹ್ಮಣ ವೇದ ನಿಂದಕನಿಗೆ ಯಾವುದೇ ಕಾರಣಕ್ಕೂ ಈ ವ್ರತವನ್ನ ಹೇಳಬೇಡಿ ಅಂತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಗುರುಭಕ್ತ್ಯಾಯ ತಾತವ್ಯ ಸದ್ಯ ಪಾಪ ಪ್ರಣಾಶನಂ. ಒಳ್ಳೆಯ ಗುರುಭಕ್ತಿ ಇರುವಂತಹ, ಭಗವಂತನಲ್ಲಿ ಭಕ್ತಿ ಇರುವಂತಹ ವ್ಯಕ್ತಿಗೆ ಇದನ್ನು ಹೇಳಿ. ಅದೀಕ್ಷಿತಾಯ ನೋ ದೇಯಂ ವಿಧಾನಂ ನಾಸ್ತಿಕಾಯ ಚ. ದೇವರಿಲ್ಲ, ಧರ್ಮ ಇಲ್ಲ, ಸ್ವರ್ಗ ನರಕಗಳಿಲ್ಲ, ಪುಣ್ಯ ಪಾಪ ಇಲ್ಲ ಅನ್ನುವಂಥವರಿಗೆ ಇದನ್ನು ಯಾವುದೇ ಕಾರಣಕ್ಕೂ ಹೇಳಬೇಡಿ. ಒಳ್ಳೆಯ ಗುರುಭಕ್ತನಾಗಿರುವಂತಹ, ದೇವರಲ್ಲಿ ಭಕ್ತಿ ಇರುವಂಥವನಿಗೆ ಇದನ್ನು ಅವಶ್ಯವಾಗಿ ಉಪದೇಶ ಮಾಡಿ. ಅದರಿಂದ ಏನ್ ಲಾಭ? ಇಹ ಜನ್ಮನಿ ಸೌಭಾಗ್ಯಂ ಧನಂ ಧಾನ್ಯಂ ವರಸ್ತ್ರೀಯ. ಈ ವ್ರತ ಉಪವಾಸವನ್ನ ದಶಮಿ, ಏಕಾದಶಿ, ದ್ವಾದಶಿ ದಿನತ್ರಯಗಳನ್ನ ಯಾರು ಆಚರಣೆ ಮಾಡ್ತಾರೋ, ಮತ್ಸ್ಯ ರೂಪದಿಂದ ಹಿಡಿದು 12 ರೂಪಗಳಿಗೂ ಒಂದೊಂದು ಏಕಾದಶಿ ದ್ವಾದಶಿ. ಅದರ ಬಗ್ಗೆನೇ ಇಲ್ಲೆಲ್ಲ ಹೇಳ್ತಾ ಇರುವಂತಹದ್ದು ವರಾಹ ಪುರಾಣದಲ್ಲಿ. ಭವಂತಿ ವಿವಿಧಾಸ್ತಸ್ಯ ಯಃ ಉಪೋಷತಿ ಮಾನವ. ಉಪೋಷತಿ ಅಂದ್ರೆ ಉಪವಾಸವನ್ನ ಮಾಡುವಂಥದ್ದು. ಹಾಗಾಗಿ ಈ ವ್ರತವನ್ನ ಯಾರು ಈ ಜನ್ಮದಲ್ಲಿ ಮಾಡ್ತಾರೋ
ಧನಧಾನ್ಯ, ಸೌಭಾಗ್ಯ, ಉತ್ತಮ ಸ್ತ್ರೀ ಅಂದ್ರೆ ಹೆಂಡತಿಯನ್ನ ಪಡಿತಾ ಇದ್ದಾನೆ. ಆದ್ದರಿಂದ ಯ ಇಮಂ ಶ್ರಾವಗೆ ಭಕ್ತ್ಯ, ಯಾರು ಇದನ್ನ ಕೇಳ್ತಾರೋ ಭಕ್ತಿಯಿಂದ, ದ್ವಾದಶಿ ಕಲ್ಪಮುತ್ತಮಂ, ದ್ವಾದಶಿ ಕಲ್ಪ ಅಂತಾನೆ ಹೆಸರಿಟ್ಟಿದ್ದಾರೆ ವರಹ ಪುರಾಣದಲ್ಲಿ. ದ್ವಾದಶಿಗೆ ಸಂಬಂಧಪಟ್ಟಿರುವಂಥದ್ದು ಶೃಣೋತಿ ವಾ ಪಾಪಸ್ತು ಸರ್ವ ಪಾಪೈ ಪ್ರಮುಚ್ಚತೆ, ಯಾರು ಶ್ರವಣ ಮಾಡ್ತಾರೋ ಅವರ ಎಲ್ಲ ಪಾಪಗಳ ಪರಿಹಾರ ಆಗತ್ತೆ. ಇನ್ನು ಮಾಡದವರಿಗೆ ಮೋಕ್ಷವೇ ಕೊಡ್ತಾನೆ ಭಗವಂತ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಈ ವರಾಹ ಪುರಾಣದಲ್ಲಿ ಬಂದಿರುವಂತಹ ಮತ್ಸ್ಯದ್ವಾದಶಿಯ ಮಹಿಮೆ.